ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ನೆಲ್ಲೂರು ಸ್ಟೈಲ್ ಮೀನು ಸಾರು ಫ್ರೆಂಡ್ಸ್. ಇದಕ್ಕೆ ಮೊದಲು ನಾನಿಲ್ಲಿ 1 kg ಅಷ್ಟು ಮೀನು ತೆಗೆದಿಕ್ಕೊಂಡಿದ್ದೀನಿ, ತೊಳೆದಿಕ್ಕಿದ್ದೀನಿ. ಇನ್ನೊಂದು ಕಡೆ ಮಸಾಲೆಗೆ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, 3 ಟೊಮೆಟೊ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮಸಾಲೆಗೆ. ಒಗ್ಗರಣೆಗೆ 2 ದೊಡ್ಡ ಸೈಜ್ ಈರುಳ್ಳಿ ಉದ್ದುದಕ್ಕೆ ಕಟ್ ಮಾಡಿಕೊಂಡಿದ್ದೀನಿ, ಅರ್ಧ ಮಾವಿನಕಾಯಿ, ಒಂದು ಆರೆಂಜ್ ಸೈಜ್ ಹುಣಸೆಹಣ್ಣು, ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು, 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಮೆಂತ್ಯ ಕಾಳು ಒಂದು 10, ಉದ್ದಿನ ಬೇಳೆ, ಒಂದು ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ, ಕರಿಬೇವು ಸ್ವಲ್ಪ, ಒಂದು ಬೆಳ್ಳುಳ್ಳಿ ಬಿಡಿಸಿಕೊಂಡಿದ್ದೀನಿ. ಈಗ ಮೊದಲಿಗೆ ನಾವು ತೆಗೆದಿಟ್ಟಿರೋಂಥ ಹುಣಸೆಹಣ್ಣು ಸಪ್ರೇಟಾಗಿ ಒಂದು ಸ್ವಲ್ಪ ನೀರು ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಇನ್ನೊಂದು ಕಡೆ ಒಂದು ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾವು ತೆಗೆದಿಟ್ಟಿರೋಂಥ ಸಾಸಿವೆ, ಉದ್ದಿನಕಾಳು, ಜೀರಿಗೆ, ಮೆಂತ್ಯ ಇದೆಲ್ಲ ಹಾಕ್ಕೊಳ್ಳೋಣ. ಇದೆಲ್ಲ ಒಂದು ಸ್ವಲ್ಪ ಚಿಟಪಟ ಅಂತ ಆಗಲಿ. ಇದು ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂತ ಆದಮೇಲೆ ನಾವು ತೆಗೆದಿಟ್ಟಿರೋಂಥ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವಿನ ಜೊತೆಗೇನೆ ಬೆಳ್ಳುಳ್ಳಿ ಮತ್ತು ಇದನ್ನ ಬಂದು ವಡಗಮ್ ಅಂತಾರೆ ಫ್ರೆಂಡ್ಸ್. ಇದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಅದೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಅರ್ಧ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕ್ಕಿದ್ದನ್ನು ಸೇರಿಸ್ಕೊತಾ ಇದ್ದೀನಿ. ಹೀಗೆ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದು ಒಳ್ಳೆ ಕಲರ್ ಬರಬೇಕು ಫ್ರೆಂಡ್ಸ್, ಒಳ್ಳೆ ಕಲರು, ಒಳ್ಳೆ ಫ್ಲೇವರ್ ಬರುತ್ತಿದ್ದು. ಅದುವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ, ಹುಣಸೆಹಣ್ಣು ಇಷ್ಟು ಬಿಸಿ ಆದರೆ ಸಾಕು, ಆಫ್ ಮಾಡಿಬಿಡೋಣ. ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಬಂದಮೇಲೆ ನಾವು ಕಟ್ ಮಾಡಿಟ್ಟಿರೋಂಥ 2 ಉದ್ದುದ್ದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಇದೇನು ತುಂಬ ಬೇಯಬೇಕು ಅನ್ನೋದು ಬೇಡ, 1-2 ನಿಮಿಷ ಆಗಲಿ. ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾವು ಎತ್ತಿಟ್ಟಿರೋಂಥ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ ರುಬ್ಕೊಳ್ಳೋಣ. ನೋಡಿ, ಈರುಳ್ಳಿ ಒಂದಿಷ್ಟು ಆದಮೇಲೆ ಮಸಾಲೆ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಫ್ರೆಂಡ್ಸ್. ಚೆನ್ನಾಗಿ ಮಸಾಲೆ ಬೆಂದು ಅದರಲ್ಲಿರೋಂಥ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ತೇಲಿ ಬರೋವರೆಗೂ ಬಾಡಿಸ್ಕೊಳ್ಳೋಣ. ಈಗ ಇನ್ನೊಂದು ಕಡೆ ನಾವು ತೆಗೆದಿಟ್ಟಿರೋಂಥ ಹುಣಸೆಹಣ್ಣಲ್ಲಿ ರಸ ಮಾತ್ರ ತೊಗೊಳ್ಳೋಣ, ಸಿಪ್ಪೆ ಎಲ್ಲ ಬಿಸಾಕ್ಬಿಡೋಣ. ನೋಡಿ, ಮಸಾಲೆ ಇಷ್ಟು ಚೆನ್ನಾಗಿ ಬಂದಮೇಲೆ ಚೆನ್ನಾಗಿ ಎಣ್ಣೆ ಎಲ್ಲ ತೇಲಿ ಬರಬೇಕು. ಈಗ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ಳೋಣ. ಅರಿಶಿನದ ಪುಡಿ ಹಾಕ್ಕೊಂಡು ಜೊತೆಗೇನೆ ನಾವು ತೆಗೆದಿಟ್ಟಿರೋಂಥ ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಸಾಂಬಾರು ಪುಡಿ, ಉಪ್ಪು ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಉಪ್ಪು ಮೀನು ಸಾರಿಗೆ ಬಂದು ಉಪ್ಪು, ಹುಳಿ, ಖಾರ ಇದೆಲ್ಲ ಕರೆಕ್ಟಾಗಿರಬೇಕು, ಆಗಲೇ ಚೆನ್ನಾಗಿರೋದು, ಇಲ್ಲಾಂದರೆ ಚೆನ್ನಾಗಿರಲ್ಲ ಮೀನು ಸಾಂಬಾರು. ನೀವು ಉಪ್ಪು ರುಚಿಗೆ ತಕ್ಕಷ್ಟು ನೀವು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ಇದನ್ನೆಲ್ಲ ಒಂದು ಸರಿ ಬಾಡಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಬಿಡಿ. ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನಾವು ಹಿಂಡಿಗೆ ಇರೋಂಥ ಹುಣಸೆಹಣ್ಣು ರಸನ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೇನೆ ನೀರು ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಮೀನು ಸಾರು ಸ್ವಲ್ಪ ಕುದಿ ಬರಬೇಕು, ಹಾಗಾಗಿ ನೀರನ್ನ ಒಂದು ಅಳತೆ ಮಾಡಿ ಹಾಕಿಕೊಂಡಿರಿ. ನೋಡಿ, ಈ ರೀತಿ ನೀರಾಗಿರಲಿ ಒಂದು ಸ್ವಲ್ಪ. ಇದೀಗ ಚೆನ್ನಾಗಿ 10 ನಿಮಿಷ ಕುದೀಲಿ. ಇನ್ನೊಂದು ಕಡೆ ಇನ್ನೊಂದು ಚಿಕ್ಕ ಗಿನ್ನಿಯಲ್ಲಿ ನಾವು ತೆಗೆದಿಟ್ಟಿರೋಂಥ ಮಾವಿನಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಮಾವಿನಕಾಯಿನ ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ನೋಡಿ, ಮೀನು ಸಾರು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೂ ಕುದೀಲಿ, ಚೆನ್ನಾಗಿ ಕುದ್ದು ಗಟ್ಟಿಯಾಗಲಿ ಒಂದು ಸ್ವಲ್ಪ. ಈ ಮೀನು ಸಾರು ಬಂದು ನಿಮಗೆ ಒಂದು 6 ಜನಕ್ಕೆ ಆಗುತ್ತೆ ಫ್ರೆಂಡ್ಸ್. ನೋಡಿ, ಮಾವಿನಕಾಯಿನೂ ಬೆಂದಿದೆ. ನೋಡಿ, ಮೀನು ಸಾರು ಚೆನ್ನಾಗಿ ಎಣ್ಣೆಲ್ಲ ತೇಲ್ ಬಂದು ಗಟ್ಟಿಯಾಗಿದೆ. ಇದು ನಿಮಗೆ 6 ಜನಕ್ಕೆ ಆರಾಮಾಗಿ 1-2 ಟೈಮ್ಗೆ ಆಗುತ್ತೆ ಫ್ರೆಂಡ್ಸ್ ಈ ಸಾಂಬಾರು, ಈ ಕ್ವಾಂಟಿಟಿಯಲ್ಲಿ ನೀವು ಮಾಡಿಕೊಂಡ್ರೆ. ಇದೀಗ ಚೆನ್ನಾಗಿ ಕುದಿ ಬಂದು ಈ ಥರ ಆದಮೇಲೆ ನಾವು ಕ್ಲೀನ್ ಮಾಡಿಟ್ಟಿರೋಂಥ ಮೀನನ್ನ ಒಂದೊಂದೇ ಸೇರಿಸ್ಕೊಳ್ಳೋಣ. ಮೀನಲ್ಲಿ ನೀರು ಇರಬಾರ್ದು, ನೀರು ಇಲ್ದರೆ ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಈ ಥರ ಎಲ್ಲ ಮೀನನ್ನು ಹಾಕ್ಕೊಂಡು ಒಂದು 5 ನಿಮಿಷ ಐ ಫ್ಲೇಮಲ್ಲೇ ಇಕ್ಕಿ ಕುದಿಸ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮೀನು ಕುದ್ದು ಬಂದಿದೆ, ಚೆನ್ನಾಗಿ ಬೆಂದಿದೆ ಮೀನು. ಈಗ ಮಾವಿನಕಾಯಿನ ಜೊತೆಗೆ ಸೇರಿಸ್ಕೊಳ್ಳೋಣ. ಮೀನು ಬಂದು ತುಂಬ ಬೇಗ ಬೆಂದ್ಬಿಡುತ್ತೆ ಫ್ರೆಂಡ್ಸ್, ತುಂಬ ಹೊತ್ತು ಬಿಟ್ಟರೆ ಪುಡಿ ಆಗೋಗುತ್ತೆ.
ಹಾಗಾಗಿ ಇಷ್ಟಾದರೆ ಸಾಕು. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ನೋಡಿ ಫ್ರೆಂಡ್ಸ್, ರುಚಿಯಾದಂಥ ನೆಲ್ಲೂರು ಸ್ಟೈಲ್ ಮೀನು ಸಾರು ರೆಡಿಯಾಗಿದೆ. ಇದು ನಿಮಗೆ ಅನ್ನದ ಜೊತೆಗೆ ಮುದ್ದೆ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನು. ಅದೂ ಇದನ್ನ ಮುಂಚಿನ ದಿನ ಮಾಡಿಕ್ಬಿಟ್ಟು ಮಾರನೇ ದಿನ ತಿಂದರೆ ತುಂಬ ರುಚಿಯಾಗಿರುತ್ತೆ. ಇಡ್ಲಿ ದೋಸೆ ಯಾವುದಕ್ಕಾದ್ರೂ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮರಿದೇರೆ ಈ ರೆಸಿಪಿನ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಧನ್ಯವಾದಗಳು.